ಸರ್ಕಾರಿ ಶಾಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ಬಂಟ್ವಾಳದ ದಡ್ಡಲಕಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಯ ಪ್ರೇರಣೆಯನ್ನ ಪಡೆದು ಮೂಡುಬಿದ್ರೆ ತಾಲೂಕಿನ ಶಿರ್ತಾಡಿಯ ಅಳಿಯೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಅಭಿವೃದ್ಧಿಪಡಿಸಲು ಗ್ರಾಮಸ್ಥರ ಸಹಕಾರದೊಂದಿಗೆ ಶಾಲಾಭಿವೃದ್ಧಿ ಸಮಿತಿ ತೀರ್ಮಾನವನ್ನ ಕೈಗೊಂಡಿದ್ದು ಮೊದಲ ಹಂತದಲ್ಲಿ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಆರಂಭಿಸಲಾಯಿತು. ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಸಮಿತಿಯ ರಾಜ್ಯಾಧ್ಯಕ್ಷ ಪ್ರಕಾಶ್ ಅಂಚಲ್ ನೂತನವಾಗಿ ನಿರ್ಮಿಸಿದ ಎಲ್ಕೆಜಿ ತರಗತಿಯನ್ನ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯನ್ನ ಉಳಿಸಲು ಎಲ್ಲರೂ ಸ್ವಾರ್ಥ ಬಿಟ್ಟು ಕಾರ್ಯಪ್ರವೃತ್ತರಾಗಬೇಕು. ಶಾಲೆ ಅಭಿವೃದ್ಧಿಪಡಿಸಲು ಮುಂದೆ ಬರುವವರಿಗೆ ಸಹಕಾರ ನೀಡಬೇಕು. ಆಗ ಎಲ್ಲ ಧರ್ಮೀಯರ ಪವಿತ್ರ ದೇಗುಲವಾಗಿರುವ ಸರ್ಕಾರಿ ಶಾಲೆ ಉಳಿಸಲು ಸಾಧ್ಯವಿದೆ ಎಂದರು. ಪೋಷಕರ ಕೈಯಲ್ಲಿ ಈ ಶಾಲೆ ಇದೆ. ಇದನ್ನ ಉಳಿಸಲು ಪೋಷಕರು ನಿರಂತರವಾಗಿ ಪ್ರಯತ್ನ ವಹಿಸಬೇಕು. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ದೇಶದ ಉತ್ತಮ ನಾಗರಿಕರಾಗಿ ಮೂಡಿ ಬರಬೇಕು ಎನ್ನುವ ಕನಸು ನಮ್ಮೆಲ್ಲರದ್ದಾಗಬೇಕು ಎಂದರು. ಈ ಶಾಲೆದ ಒಂಜಾತ ವಿರೋಧ ವ್ಯಕ್ತವಾದ ಹೋಗುದು ಮುಲ್ಪದ SDM ಅತ್ತನ ಶಾಲೆದ ಉಲ ಹಿಡಿದ ಅಗಲಿಗೆ ಮನಸ್ಸು ಪೂಜಿ ಅಂಚಾದ ಅಕಲೆಗ 100 ಜನ 12 ಜನಕ್ಕೆ ಮನಸ್ಸಿಜ್ಜಂದಿನ ಕಾರಣ ಇಡೀ ದೇಶದ ಸರ್ಕಾರಿ ಶಾಲೆ ಮುಚ್ಚರ ಕಾರಣ ಶಾಲೆ ಬಂದು ರಾಜ ಬಯ್ಯ ಮುಟ್ಟದಾರನ ಇಲ್ಲದ ಕೃಷಿಗೆ ಬಿಡ್ತು ಆ ಶಾಲೆ ಏತು ಪ್ರೀತಿ ಬಂದೈತಿರ್ಬೇಡ ಅವ್ರು ನಮಗೆ ಗೊತ್ತು ಮೇರ್ಲಂಚಿನ ಆದರ್ಶ ಆಗುತ್ತಾರೆ. ಇಂಚಿತ್ರ ವಿಚಾರ ಬೊಕ್ಕ 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 ಅಂದಾಗ 8 ಜನಕ್ಕೆ ಒಪ್ಪಿರ್ತಾರೆ. ರಾಜೀವ್ ಮಾಸ್ಟರ್ ಬಗ್ಗೆ ಅನ್ನು ಕನ್ನಡ ಹಾಕುದು ಯಾಕಂದ್ರೆ ಸುಧಾಕರ್ ಒಟ್ಟಿಗೆ ಕೈ ಜೋಡಿಸೋರು ನನ್ನ ಮುಲ್ಪಂಜಿ ಮಾಸ್ಟರ್ ಬೋರ್ಡ್ ಹಾಕುದು ನಿರಂತರವಾದ ಒಂದೊಂದು ಪುರ ನಮ್ಮ ವಲಯದ ಮಂಜಿ ತೊಂದರೆ ಕೊಡ್ದಾಗ ನಂಗೆ ಬೇನೆ ಹಾಕೋದು. ಈ ಸಂದರ್ಭ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ರಾಜ್ಯ ಸಮಿತಿಯ ಉಪಾಧ್ಯಕ್ಷ ನ್ಯಾಯವಾದಿ ಮಯೂರ್ ಕೀರ್ತಿ, ಜಿಲ್ಲಾ ಪಂಚಾಯತ್ ಸದಸ್ಯೆ ಸುಜಾತಾ ಕೆಪಿ, ತಾಲೂಕು ಪಂಚಾಯತ್ ಸದಸ್ಯೆ ನಾಗವೇಣಿ, ವಾಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಸಂತಿ, ಉಪಾಧ್ಯಕ್ಷ ಅರುಣ್ ಕುಮಾರ್, ಕೆಕೆ ಪೂಜಾರಿ, ನಿವೃತ್ತ ಮುಖ್ಯೋಪಾಧ್ಯಾಯ ಕೆಎಸ್ ಹಿರ್ಗಾನ್, ರತ್ನಾಕರ್ ಹೆಗ್ಡೆ, ನಿತ್ಯಾನಂದ ಸಾಲ್ಯಾನ್, ಗಣೇಶ್ ಅಳಿಯೂರು, ಸುಕುಮಾರ್ ಜೈನ್, ಗ್ರಾಮ ಪಂಚಾಯತ್ ಸದಸ್ಯೆ ಲೀಲಾ, ವಿಶಾಲಾಕ್ಷಿ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸುಧಾಕರ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಸುವರ್ಣ, ನಾಗರತ್ನ, ಲೋಕೇಶ್ ಪೂಜಾರಿ ಹಾಜರಿದ್ದರು. ಸಂದೀಪ್ ಸಾಲ್ಯಾನ್, V4 News 24/7 ಬಂಟ್ವಾಳ.